Carry out overhauling of crankshaft by referring the service manual for clearance and other parameters. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಸೆಷನ್ಗೆ ನೀವೆಲ್ಲರೂ ಉತ್ಸುಕರಾಗಿರುವಿರಿ ಎಂದು ನಾನು ಭಾವಿಸುತ್ತೇನೆ. ಇಂಜಿನ್ಗಳ ಕೂಲಾಂಕಷ ಪರೀಕ್ಷೆಯು ಇಂಜಿನ್ ಘಟಕಗಳನ್ನು ತೆಗೆದುಹಾಕುವುದು, ತಪಾಸಣೆ ಮಾಡುವುದು ಮತ್ತು ಮರುಜೋಡಣೆಯನ್ನು ಒಳಗೊಂಡಿರುತ್ತದೆ. ಈಗ ನಾವು ಕ್ರ್ಯಾಂಕ್ ಶಾಫ್ಟ್ ಶೆಲ್ ಬೇರಿಂಗ್ಗಳ ತಪಾಸಣೆ ಮತ್ತು ಕ್ರ್ಯಾಂಕ್ ಶಾಫ್ಟ್ ಅನ್ನು ಹೇಗೆ ತೆಗೆದುಹಾಕಬೇಕು ಎಂಬುದನ್ನು ಕಲಿಯಲಿದ್ದೇವೆ ಮತ್ತು ಇಂಜಿನ್ ಭಾಗಗಳನ್ನು ಮತ್ತೆ ಜೋಡಿಸುವುದು ಮತ್ತು ಅದರ ಕಾರ್ಯನಿರ್ವಹಣೆಯನ್ನು ಹೇಗೆ ಪರಿಶೀಲಿಸುವುದು ಎಂಬುದನ್ನು ಕಲಿಯಲಿದ್ದೇವೆ. ಈ ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಪಿಸ್ಟನ್ ಅಸೆಂಬ್ಲಿ ಮತ್ತು ಕ್ರ್ಯಾಂಕ್ ಶಾಫ್ಟ್ ಅನ್ನು ತೆಗೆದುಹಾಕಲು, ಮೇನ್ ಮತ್ತು ಕನೆಕ್ಟಿಂಗ್ ರಾಡ್ ಬೇರಿಂಗ್ಗಳನ್ನು ಅಳೆಯಲು, ಕ್ರ್ಯಾಂಕ್ ಶಾಫ್ಟ್ ಅನ್ನು ಮರುಜೋಡಿಸಲು, ಪಿಸ್ಟನ್ ಜೋಡಣೆಯನ್ನು ಮರುಜೋಡಿಸಲು. ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳು: ಹ್ಯಾಂಡ್ ಟೂಲ್ ಕಿಟ್ ಕಂಪ್ಲೀಟ್, ಟಾರ್ಕ್ ರೆಂಚ್, ಔಟ್ಸೈಡ್ ಮತ್ತು ಇನ್ಸೈಡ್ ಮೈಕ್ರೋಮೀಟರ್, ಡಯಲ್ ಸೂಚಕ, ಪಿಸ್ಟನ್ ರಿಂಗ್ ಎಕ್ಸ್ಪ್ಯಾಂಡರ್ ಮತ್ತು ಕಂಪ್ರೆಸರ್, ಪ್ರೈ ಬಾರ್. ಅಗತ್ಯವಿರುವ ಸಲಕರಣೆಗಳು ಮತ್ತು ಬಿಡಿಭಾಗಗಳು: ಎಂಜಿನ್ ಬ್ಲಾಕ್ ಅಸೆಂಬ್ಲಿ, ವರ್ಕ್ ಟೇಬಲ್, ಕ್ರ್ಯಾಂಕ್ ಶಾಫ್ಟ್ ಮತ್ತು ಕನೆಕ್ಟಿಂಗ್ ರಾಡ್ಗಾಗಿ ಹೊಸ ಬೇರಿಂಗ್ಗಳು. ಅಗತ್ಯವಿರುವ ಸಾಮಗ್ರಿಗಳು: ಲ್ಯೂಬ್ರಿಕೇಟಿಂಗ್ ಆಯಿಲ್, ಬನಿಯನ್ ತ್ಯಾಜ್ಯ. ಈ ಚಟುವಟಿಕೆಯನ್ನು ಮಾಡಲು ನಮಗೆ ಕ್ರ್ಯಾಂಕ್ ಶಾಫ್ಟ್ನೊಂದಿಗೆ 4 ಸಿಲಿಂಡರ್ ಎಂಜಿನ್ ಬ್ಲಾಕ್ನ ಅಗತ್ಯವಿದೆ. ಕೆಲಸದ ಮೇಜಿನ ಮೇಲೆ ಕ್ರ್ಯಾಂಕ್ ಶಾಫ್ಟ್ನೊಂದಿಗೆ ಸಿಲಿಂಡರ್ ಬ್ಲಾಕ್ ಅನ್ನು ಇರಿಸಿ. ಕ್ರ್ಯಾಂಕ್ ಶಾಫ್ಟ್ ಮೇಲಕ್ಕೆ ಮುಖ ಮಾಡಿರುವುದನ್ನು ಖಚಿತಪಡಿಸಿಕೊಳ್ಳಿ. ಎಲ್ಲ ಮೇನ್ ಬೇರಿಂಗ್ಗಳ ಕ್ಯಾಪ್ಗಳನ್ನು ನಂಬರ್ ಮಾಡಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇಲ್ಲದಿದ್ದರೆ ಕ್ರ್ಯಾಂಕ್ ಶಾಫ್ಟ್ ಮೇನ್ ಬೇರಿಂಗ್ ಕ್ಯಾಪ್ಗಳನ್ನು ಮಾರ್ಕ್ ಮಾಡಿ. ಇದರಿಂದ ಅವುಗಳನ್ನು ಅದೇ ಸ್ಥಾನ ಮತ್ತು ದಿಕ್ಕಿಗೆ ಮರುಸ್ಥಾಪಿಸಬಹುದು. ನಂತರ ತಯಾರಕರು ನೀಡಿದ ಅನುಕ್ರಮದ ಪ್ರಕಾರ ಮೇನ್ ಬೇರಿಂಗ್ ಕ್ಯಾಪ್ ಬೋಲ್ಟ್ಗಳನ್ನು ಸಡಿಲಗೊಳಿಸಿ. ರೆಫರ್ 1. ಅಸೆಂಬ್ಲಿಯಿಂದ ಮೇನ್ ಬೇರಿಂಗ್ ಕ್ಯಾಪ್ ಅನ್ನು ಎತ್ತಲು ಪ್ರಯತ್ನಿಸಿ. ವೈಬ್ರೇಷನ್ ಡ್ಯಾಂಪರ್ ಬದಿಯಿಂದ ಬೇರಿಂಗ್ ಕ್ಯಾಪ್ ಅನ್ನು ತೆಗೆದುಹಾಕಿ. ಕ್ಯಾಪ್ಗಳನ್ನು ಅನುಕ್ರಮವಾಗಿ ಟ್ರೇನಲ್ಲಿ ಇರಿಸಿ. ಕೆಲವೊಮ್ಮೆ ಇದನ್ನು ಕೈಯಿಂದ ತೆಗೆದುಹಾಕುವುದು ತುಂಬ ಕಷ್ಟವಾಗಬಹುದು. ಅಂತಹ ಸಂದರ್ಭದಲ್ಲಿ ಬೋಲ್ಟ್ಗಳನ್ನು ಅರ್ಧ ದಾರಿಯಲ್ಲಿ ಸೇರಿಸಿ. ಈ 2 ಬೋಲ್ಟ್ಗಳನ್ನು ನಿಮ್ಮ ಕೈಯಿಂದ ಹಿಡಿದುಕೊಳ್ಳಿ ಮತ್ತು ಬೋಲ್ಟ್ಗಳನ್ನು ರಾಕಿಂಗ್ ಮಾಡುವ ಮೂಲಕ ಕ್ಯಾಪ್ ಅನ್ನು ಮೇಲಕ್ಕೆತ್ತಿ ಇಂಜಿನ್ ಬ್ಲಾಕ್ನಿಂದ ಕ್ರ್ಯಾಂಕ್ ಶಾಫ್ಟ್ನಿಂದ ತೆಗೆದುಹಾಕಿ. ನಂತರ ಬೇರಿಂಗ್ ಕ್ಯಾಪ್ನಿಂದ ಲೋವೆರ್ ಬೇರಿಂಗ್ ಶೆಲ್ಲನ್ನು ತೆಗೆದುಹಾಕಿ. ಅಪ್ಪರ್ ಥ್ರಸ್ಟ್ ಬೇರಿಂಗ್ಗಳನ್ನು ತೆಗೆದುಹಾಕಿ. ಕ್ರ್ಯಾಂಕ್ ಕೇಸ್ನಿಂದ ಅಪ್ಪರ್ ಬೇರಿಂಗ್ಗಳ ಶೆಲ್ಗಳನ್ನು ತೆಗೆದುಹಾಕಿ. ಆಯಿಲ್ ಗ್ಯಾಲರಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಸರಿಯಾದ ಹೊಸ ಬೇರಿಂಗ್ ಶೆಲ್ಲನ್ನು ಆಯ್ಕೆ ಮಾಡಿ. ಹೊಸ ಬೇರಿಂಗ್ ಶೆಲ್ಗಳನ್ನು ಎಣ್ಣೆಯಿಂದ ಲೇಪನ ಮಾಡಿ ಮತ್ತು ಕ್ರ್ಯಾಂಕ್ ಕೇಸ್ಗೆ ಮತ್ತು ಕ್ರ್ಯಾಂಕ್ ಶಾಫ್ಟ್ ಬೇರಿಂಗ್ ಕ್ಯಾಪ್ಗಳಿಗೆ ಸೇರಿಸಿ. ಬೇರಿಂಗ್ ಶೆಲ್ಲನ್ನು ಸೇರಿಸುವಾಗ ಬೇರಿಂಗ್ ಲಾಕ್ನೊಂದಿಗೆ ಬೇರಿಂಗ್ ಲಿಪ್ ಹೊಂದಿಕೆಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಬ್ಲಾಕ್ನಲ್ಲಿನ ತೈಲರಂಧ್ರವು ಶೆಲ್ನಲ್ಲಿರುವ ತೈಲರಂಧ್ರದೊಂದಿಗೆ ಹೊಂದಿಕೆಯಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಗಮನಿಸಿ, ಅಪ್ಪರ್ ಮತ್ತು ಲೋಯರ್ ಕ್ರ್ಯಾಂಕ್ ಶಾಫ್ಟ್ ಬೇರಿಂಗ್ ಶೆಲ್ಗಳನ್ನು ಮಿಶ್ರಣ ಮಾಡಬೇಡಿ. ಕ್ರ್ಯಾಂಕ್ ಶಾಫ್ಟ್ ಇಲ್ಲದೆ ಇಂಜಿನ್ ಬ್ಲಾಕ್ನಲ್ಲಿ ಬೇರಿಂಗ್ ಕ್ಯಾಪ್ಗಳನ್ನು ಇನ್ಸ್ಟಾಲ್ ಮಾಡಿ. ಬೋಲ್ಟ್ಗಳನ್ನು ಸೇರಿಸಿ ಮತ್ತು ಅದನ್ನು ಕೈಯಿಂದ ಬಿಗಿಗೊಳಿಸಿ. ಸೇವಾ ಕೈಪಿಡಿಯ ಪ್ರಕಾರ ಟಾರ್ಕ್ ರೆಂಚ್ನಲ್ಲಿ ಸರಿಯಾದ ಟಾರ್ಕ್ ಅನ್ನು ಹೊಂದಿಸಿ. ಉದಾಹರಣೆಗೆ 4 ಸಿಲಿಂಡರ್ ಇಂಜಿನ್ಗಳಿಗೆ ಸರಿಯಾದ ಬಿಗಿಯಾದ ಟಾರ್ಕ್ 55 ನ್ಯೂಟನ್ ಮೀಟರ್ ಆಗಿದೆ. ಸರಿಯಾದ ಟಾರ್ಕ್ನೊಂದಿಗೆ ಬೋಲ್ಟ್ಗಳನ್ನು ಬಿಗಿಗೊಳಿಸಿ. ಡಯಲ್ ಗೇಜ್ 00 ಮತ್ತು ವಿಸ್ತರಣಾ ಅಳತೆಯನ್ನು ಬಳಸಿಕೊಂಡು ಕ್ರ್ಯಾಂಕ್ ಶಾಫ್ಟ್ ಬೇರಿಂಗ್ ವ್ಯಾಸವನ್ನು 3 ಬಿಂದುಗಳಲ್ಲಿ ಎ, ಬಿ ಮತ್ತು ಸಿ ಅಳೆಯಿರಿ ಮತ್ತು ಬಿ ಮತ್ತು ಸಿಗಳ ಸರಾಸರಿ ಮೌಲ್ಯವು ಎಯ ಮೌಲ್ಯಕ್ಕಿಂತ ಕಡಿಮೆ ಇದ್ದರೆ ಬಿ ಮತ್ತು ಸಿಯ ಸರಾಸರಿ ಮೌಲ್ಯವು ಸರಾಸರಿ ಮೌಲ್ಯವಾಗಿರುತ್ತದೆ ಮತ್ತು ಎಯ ಮೌಲ್ಯಕ್ಕಿಂತ ಹೆಚ್ಚಿದ್ದರೆ ಎನ ಮೌಲ್ಯವು ಸರಾಸರಿ ಮೌಲ್ಯವಾಗಿರುತ್ತದೆ. ಕ್ರ್ಯಾಂಕ್ ಶಾಫ್ಟ್ ಹೊಂದಿರುವ ಜರ್ನಲ್ ವ್ಯಾಸವನ್ನು ಅಳೆಯಿರಿ. ಗಮನಿಸಿ, ಎ ಮತ್ತು ಬಿನಲ್ಲಿ ಅಳತೆ ಮಾಡಿದಾಗ ರನ್ಔಟ್ 0.010 ಮಿಲಿಮೀಟರ್ ಅನ್ನು ಮೀರಬಾರದು. ಕ್ಲಿಯರೆನ್ಸ್ ಜಿ 0.027 to 0.051 ಮಿಲಿಮೀಟರ್ ಹೊಂದಿರುವ ಕ್ರ್ಯಾಂಕ್ ಶಾಫ್ಟ್ನ ರೇಡಿಯಲ್ ಕ್ಲಿಯರೆನ್ಸ್ ಅನ್ನು ಅಳೆಯಿರಿ. ಸೂಚನೆ:
ಕ್ರ್ಯಾಂಕ್ ಶಾಫ್ಟ್ ಬೇರಿಂಗ್ನ ಫೈನಲ್ ರೇಡಿಯಲ್ ಕ್ಲಿಯರೆನ್ಸ್ ಅಂಕಿಅಂಶವನ್ನು ಸೇವಾ ಕೈಪಿಡಿಯೊಂದಿಗೆ ಹೋಲಿಸಿ. ಉದಾಹರಣೆಗೆ, ಅಳತೆ ಮಾಡಲಾದ ಮೌಲ್ಯ E is equal to 57.700 mm, ಅಳತೆ ಮೌಲ್ಯ F is equal to 57.659 mm, ಕ್ಲಿಯರೆನ್ಸ್ G is equal to 0.041 mm. ಕ್ರ್ಯಾಂಕ್ ಶಾಫ್ಟ್ ಬೇರಿಂಗ್ ಕ್ಯಾಪ್ ಅನ್ನು ತೆಗೆದುಹಾಕಿ. ಥ್ರಸ್ಟ್ ಬೇರಿಂಗ್ ಜರ್ನಲ್ನ ಅಗಲವನ್ನು ಅಳೆಯಿರಿ ಮತ್ತು ಸರಿಯಾದ ಥ್ರಸ್ಟ್ ಬೇರಿಂಗ್ಗಳೊಂದಿಗೆ ಹೊಂದಿಸಿ. ಸೂಚನೆ: ಥ್ರಸ್ಟ್ ಬೇರಿಂಗ್ನ ಎರಡೂ ಬದಿಗಳಲ್ಲಿ ಒಂದೇ ದಪ್ಪದ ಥ್ರಸ್ಟ್ ವಾಷರ್ಗಳನ್ನು ಇನ್ಸ್ಟಾಲ್ ಮಾಡಬೇಕು. ಅಪ್ಪರ್ ಥ್ರಸ್ಟ್ ಬೇರಿಂಗ್ ಅನ್ನು ಎಣ್ಣೆಯಿಂದ ಲೇಪಿಸಿ ಮತ್ತು ಕ್ರ್ಯಾಂಕ್ ಕೇಸ್ಗೆ ಸೇರಿಸಿ. ಇದರಿಂದ ಆಯಿಲ್ ಗ್ರೋವ್ಗಳು ಕ್ರ್ಯಾಂಕ್ ವೆಬ್ಗಳನ್ನು ಎದುರಿಸುತ್ತವೆ. ಆರೋ. ಲೋಯರ್ ಥ್ರಸ್ಟ್ ಬೇರಿಂಗ್ ಅನ್ನು ಎಣ್ಣೆಯಿಂದ ಲೇಪಿಸಿ ಮತ್ತು ಕ್ರ್ಯಾಂಕ್ ಶಾಫ್ಟ್ ಬೇರಿಂಗ್ ಕ್ಯಾಪ್ಗೆ ಸೇರಿಸಿ. ಇದರಿಂದ ಆನ್ಗ್ರೂವ್ಗಳು ಕ್ರ್ಯಾಂಕ್ ವೆಬ್ಗಳನ್ನು ಎದುರಿಸುತ್ತಿವೆ. ಆರೋ. ಗಮನಿಸಿ, ಉಳಿದುಕೊಳ್ಳುವ ಲಗ್ಗಳನ್ನು ಗ್ರೋವ್ಗಳಲ್ಲಿ ಇರಿಸಬೇಕು. ಗಮನಿಸಿ, ಬೋಲ್ಟ್ಗಳ ಗರಿಷ್ಠ ಉದ್ದವು L ಉಲ್ಲೇಖಿಸಲಾದ ಮೌಲ್ಯವನ್ನು ಮೀರಿದರೆ ಅವುಗಳನ್ನು ಬದಲಾಯಿಸಿ. ಹೊಸ ಕ್ರ್ಯಾಂಕ್ ಶಾಫ್ಟ್ ಅನ್ನು ಇಂಜಿನ್ ಎಣ್ಣೆಯಿಂದ ಲೇಪಿಸಿ ಮತ್ತು ಅದನ್ನು ಕ್ರ್ಯಾಂಕ್ ಕೇಸ್ನಲ್ಲಿ ಇರಿಸಿ. ಮಾರ್ಕಿಂಗ್ ಪ್ರಕಾರ ಕ್ರ್ಯಾಂಕ್ ಶಾಫ್ಟ್ ಬೇರಿಂಗ್ ಕ್ಯಾಪ್ಗಳನ್ನು ಅಳವಡಿಸಿ ಮತ್ತು ಬೋಲ್ಟ್ಗಳನ್ನು ಬಿಗಿಗೊಳಿಸಿ. ಬಿಗಿಗೊಳಿಸುವ ಟಾರ್ಕ್ ಅನ್ನು ಸ್ಥಾಪಿಸಿ. ಉದಾಹರಣೆಗೆ 55 ನ್ಯೂಟನ್ ಮೀಟರ್ 41 ಪೌಂಡ್ ಫೂಟ್. ಎಲ್ಲಾ ಬೇರಿಂಗ್ ಕ್ಯಾಪ್ಸ್ ಮತ್ತು ಥ್ರಸ್ಟ್ ವಾಷರ್ಗಳನ್ನು ಇನ್ಸ್ಟಾಲ್ ಮಾಡಿ. ಎಲ್ಲಾ ಬೇರಿಂಗ್ಗಳನ್ನು ಸರಿಯಾದ ಟಾರ್ಕ್ ಮತ್ತು ತಯಾರಕರು ನೀಡಿದ ಅನುಕ್ರಮದೊಂದಿಗೆ ಬಿಗಿಗೊಳಿಸಿ. ಪ್ರತಿ ಬೇರಿಂಗ್ ಕ್ಯಾಪ್ ಅನ್ನು ಬಿಗಿಗೊಳಿಸಿದ ನಂತರ ಕ್ರ್ಯಾಂಕ್ ಶಾಫ್ಟ್ ಅನ್ನು ಕೈಯಿಂದ ತಿರುಗಿಸಿ ಮತ್ತು ಅದು ಮುಕ್ತವಾಗಿ ತಿರುಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕ್ರ್ಯಾಂಕ್ ಶಾಫ್ಟ್ ಅನ್ನು ಹಿಂಭಾಗ ಮತ್ತು ಮುಂದಕ್ಕೆ ಸರಿಸಲು ಮೃದುವಾದ ಸುತ್ತಿಗೆ ಮತ್ತು ಪ್ರೈಬಾರ್ ಅಥವಾ ಸ್ಕ್ರೂ ಬಳಸಿ. ಇಲ್ಲದಿದ್ದರೆ ಬೇರಿಂಗ್ನಲ್ಲಿ ಸಮಸ್ಯೆ ಇದೆ ಮತ್ತು ಅದನ್ನು ಇನ್ನೊಂದರಿಂದ ಬದಲಾಯಿಸಿ. ಕ್ರ್ಯಾಂಕ್ ಶಾಫ್ಟ್ನ ಎಂಡ್ ಪ್ಲೇ ಅನ್ನು ಪರಿಶೀಲಿಸಿ ಮತ್ತು ಪ್ಲೇ ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಆಕ್ಸಿಯಲ್ ಕ್ಲಿಯರೆನ್ಸ್ ಅಥವಾ ಥ್ರಸ್ಟ್ ಕ್ಲಿಯರೆನ್ಸ್ ಡಯಲ್ ಗೇಜ್ ಮತ್ತು ಡಯಲ್ ಗೇಜ್ ಹೋಲ್ಡರ್ ಹೊಂದಿರುವ ಕ್ರ್ಯಾಂಕ್ ಶಾಫ್ಟ್ ಅನ್ನು ಅಳೆಯಿರಿ. ಕ್ಲಿಯರೆನ್ಸ್ 0.100 to 0.245 mm ಆಗಿರಬೇಕು. ಗಮನಿಸಿ, ನಿಮ್ಮ ಥ್ರಸ್ಟ್ ಕ್ಲಿಯರೆನ್ಸ್ ಅಂಕಿಅಂಶವನ್ನು ಸೇವಾ ಕೈಪಿಡಿಗೆ ಹೋಲಿಸಿ. ಥ್ರಸ್ಟ್ ಬೇರಿಂಗ್ನ ಎರಡೂ ಬದಿಗಳಲ್ಲಿ ಒಂದೇ ದಪ್ಪದ ಥ್ರಸ್ಟ್ ವಾಷರ್ಗಳನ್ನು ಸ್ಥಾಪಿಸಬೇಕು. ಕ್ಲಿಯರೆನ್ಸ್ ಪ್ರಮಾಣಿತವಾಗಿಲ್ಲದಿದ್ದರೆ ಥ್ರಸ್ಟ್ ವಾಷರ್ಗಳನ್ನು ಬದಲಾಯಿಸುವ ಮೂಲಕ ಕ್ರ್ಯಾಂಕ್ ಶಾಫ್ಟ್ ಬೇರಿಂಗ್ನ ಆಕ್ಸಿಯಲ್ ಕ್ಲಿಯರೆನ್ಸ್ ಅನ್ನು ಸರಿಹೊಂದಿಸಿ. ಕನೆಕ್ಟಿಂಗ್ ರಾಡ್ಗೆ ಹೊಸ ಕನೆಕ್ಟಿಂಗ್ ರಾಡ್ ಬೇರಿಂಗ್ ಶೆಲ್ಗಳನ್ನು ಸೇರಿಸಿ ಮತ್ತು ಕನೆಕ್ಟಿಂಗ್ ರಾಡ್ಗೆ ಕನೆಕ್ಟಿಂಗ್ ರಾಡ್ ಬೇರಿಂಗ್ ಶೆಲ್ಗಳನ್ನು ಸೇರಿಸಿ ಮತ್ತು ಸರಿಯಾದ ಟಾರ್ಕ್ನೊಂದಿಗೆ ಬಿಗಿಗೊಳಿಸಿ. ಟಾರ್ಕ್ 55 ನ್ಯೂಟನ್ ಮೀಟರ್ ಅನ್ನು ಬಿಗಿಗೊಳಿಸುವ ಅನುಸ್ಥಾಪನಾ ಸೂಚನೆಗಾಗಿ ಕೈಪಿಡಿಯನ್ನು ನೋಡಿ. ಕನೆಕ್ಟಿಂಗ್ ರಾಡ್ ಬೇರಿಂಗ್ನ ಆಂತರಿಕ ವ್ಯಾಸವನ್ನು ಅಳೆಯಿರಿ. ಜರ್ನಲ್ ವ್ಯಾಸವನ್ನು ಹೊಂದಿರುವ ಅಳೆಯಲಾದ ಕನೆಕ್ಟಿಂಗ್ ರಾಡ್ ಅನ್ನು ನೋಡಿ. ಗಮನಿಸಿ, ಸೇವಾ ಕೈಪಿಡಿಯಲ್ಲಿ ಕ್ರ್ಯಾಂಕ್ ಶಾಫ್ಟ್ ಹೊಂದಿರುವ ಜರ್ನಲ್ ವ್ಯಾಸದ ಅಳತೆಯನ್ನು ನೋಡಿ. ಕನೆಕ್ಟಿಂಗ್ ರಾಡ್ ಬೇರಿಂಗ್ನ ರೇಡಿಯಲ್ ಕ್ಲಿಯರೆನ್ಸ್ L ಅನ್ನು ಅಳೆಯಿರಿ. ಉದಾಹರಣೆಗೆ, ಅಳೆಯಲಾದ ಮೌಲ್ಯ E is equal to 47.700 mm, ಅಳೆಯಲಾದ ಮೌಲ್ಯ F is equal to 47.653 mm, ಕ್ಲಿಯರೆನ್ಸ್ G is equal to 0.047 mm, ರೇಡಿಯಲ್ ಕ್ಲಿಯರೆನ್ಸ್ L is equal to 0.026 to 0.068 mm. ಗಮನಿಸಿ, ಕನೆಕ್ಟಿಂಗ್ ರಾಡ್ ಬೇರಿಂಗ್ನ ನಿಮ್ಮ ರೇಡಿಯಲ್ ಕ್ಲಿಯರೆನ್ಸ್ ಅನ್ನು ಸೇವಾ ಕೈಪಿಡಿಗೆ ಹೋಲಿಸಿ. ಗಮನಿಸಿ, ಕ್ಲಿಯರೆನ್ಸ್ ಪ್ರಮಾಣಿತವಾಗಿಲ್ಲದಿದ್ದರೆ ಕನೆಕ್ಟಿಂಗ್ ರಾಡ್ ಬೇರಿಂಗ್ ಶೆಲ್ಗಳನ್ನು ಬದಲಿಸುವ ಮೂಲಕ ಕನೆಕ್ಟಿಂಗ್ ರಾಡ್ ಬೇರಿಂಗ್ನ ರೇಡಿಯಲ್ ಕ್ಲಿಯರೆನ್ಸ್ಗಳನ್ನು ಹೊಂದಿಸಿ. ಕನೆಕ್ಟಿಂಗ್ ರಾಡ್ ಬೇರಿಂಗ್ ಕ್ಯಾಪ್ ಅನ್ನು ತೆಗೆದುಹಾಕಿ. ಪಿಸ್ಟನ್ ಮತ್ತು ಕನೆಕ್ಟಿಂಗ್ ರಾಡ್ ಅನ್ನು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲೇಷನ್ಗಿಂತ ಮೊದಲು ಸಿಲಿಂಡರ್ ಮತ್ತು ಪಿಸ್ಟನ್ನಲ್ಲಿ ತೈಲವನ್ನು ಅನ್ವಯಿಸಿ. ಪಿಸ್ಟನ್ ಅನ್ನು ಸರಿಪಡಿಸಲು ಪಿಸ್ಟನ್ ರಿಂಗ್ ಕಂಪ್ರೆಷನ್ ಅನ್ನು ಬಳಸಿ. ಕನೆಕ್ಟಿಂಗ್ ರಾಡ್ ಬೇರಿಂಗ್ ಕ್ಯಾಪ್ ಅನ್ನು ಸರಿಯಾದ ಅನುಕ್ರಮದಲ್ಲಿ ಸೇರಿಸಿ ಮತ್ತು ಬಿಗಿಗೊಳಿಸಿ. ಪ್ರತಿ ಪಿಸ್ಟನ್ ಮತ್ತು ಕನೆಕ್ಟಿಂಗ್ ರಾಡ್ ಕ್ಯಾಪ್ ಅನ್ನು ಸ್ಥಾಪಿಸಿದ ನಂತರ ಕ್ರ್ಯಾಂಕ್ ಶಾಫ್ಟ್ ಮುಕ್ತವಾಗಿ ತಿರುಗುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಾವು ಈ ಪಾಠದ ಅಂತ್ಯಕ್ಕೆ ಬಂದಿದ್ದೇವೆ. ನಾವು ಇಲ್ಲಿಯವರೆಗೆ ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ.
ಪಿಸ್ಟನ್ ಅಸೆಂಬ್ಲಿ ಮತ್ತು ಕ್ರ್ಯಾಂಕ್ ಶಾಫ್ಟ್ ಅನ್ನು ತೆಗೆದುಹಾಕಲು, ಮೇನ್ ಮತ್ತು ಕನೆಕ್ಟಿಂಗ್ ರಾಡ್ ಬೇರಿಂಗ್ಗಳನ್ನು ಅಳೆಯಲು, ಕ್ರ್ಯಾಂಕ್ ಶಾಫ್ಟ್ ಅನ್ನು ಮರುಜೋಡಿಸಲು, ಪಿಸ್ಟನ್ ಜೋಡಣೆಯನ್ನು ಮರುಜೋಡಿಸಲು. ಇಲ್ಲಿಯವರೆಗೆ ಈ ಮಾಡ್ಯೂಲ್ನಲ್ಲಿ ನಾವು ಕ್ಲಿಯರೆನ್ಸ್ ಮತ್ತು ಇತರ ನಿಯತಾಂಕಗಳಿಗಾಗಿ ಸೇವಾ ಕೈಪಿಡಿಯನ್ನು ರೆಫರ್ ಮಾಡುವ ಮೂಲಕ ಕ್ರ್ಯಾಂಕ್ ಶಾಫ್ಟ್ ಅನ್ನು ಕೂಲಂಕಷವಾಗಿ ಪರಿಶೀಲಿಸುವುದನ್ನು ಕಲಿತಿದ್ದೇವೆ. ಈ ಬಗ್ಗೆ ನಿಮಗೆ ಸ್ಪಷ್ಟತೆ ಇದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.